ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಾಲಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನ ದುರುಪಯೋಗಪಡಿಸಿಕೊಂಡಿರುವ ಗಂಭೀರ ಆರೋಪಗಳು ಬೆಳಕಿಗೆ ಬಂದಿವೆ. ಪಂಚಾಯತ್ ಭವನ ನಿರ್ಮಾಣದ ನೆಪದಲ್ಲಿ ಬ್ಯಾಂಕ್ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2025-26ರಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಅಡಿಯಲ್ಲಿ ಪಂಚಾಯಿತಿ ಭವನ ನಿರ್ಮಾಣಕ್ಕಾಗಿ 20 ಲಕ್ಷ ರೂಪಾಯಿ ಹಣವನ್ನು ಮಂಜೂರಾತಿ ಪಡೆದು ಹಾಲಾಡಿ ಗ್ರಾಮ ಪಂಚಾಯತ್ ವತಿಯಿಂದ ಹರಾಜು ಪ್ರಕ್ರಿಯೆ ನಡೆಸಲಾಗಿತ್ತು. ಹರಾಜಿನಲ್ಲಿ ಬೇಳಂಜೆ ಭೋಜುಕುಲಾಲ್ ಎಂಬುವರು ಪಂಚಾಯಿತಿ ಭವನ ನಿರ್ಮಾಣದ ಕಾಮಗಾರಿಯನ್ನ ಗುತ್ತಿಗೆಗೆ ಪಡೆದು ಕಾಮಗಾರಿ ಆರಂಭಿಸಿದ್ದರು. ಆದರೆ ಗುತ್ತಿಗೆದಾರರ ಮೂಲಕ ಹಾಲಾಡಿ ಗ್ರಾಮ ಪಂಚಾಯತ್ ಮಾತ್ರ ಯೋಜನೆಯ ನಿಯಮದ ಪ್ರಕಾರ ಮಾಡಬೇಕಾಗಿದ್ದ ಪಂಚಾಯತ್ ಭವನ ನಿರ್ಮಾಣದ ಕಾಮಗಾರಿಯನ್ನ ನಡೆಸುವ ಬದಲು ಬ್ಯಾಂಕ್ ಕಟ್ಟಡ ನಿರ್ಮಾಣ ಮಾಡ್ತಾ ಇರೋದು ಹಾಲಾಡಿ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ನಿವಾಸಿ ಸಿಕೆ ಅನ್ವರ್ ಆಗ್ರಹಿಸಿದ್ದಾರೆ. 20 ಲಕ್ಷ ಅನುದಾನ ಬಂದ ಹಣವನ್ನು ಅವರು ಉದ್ಯೋಗ ಖಾತ್ರಿಯ ಪರವಾಗಿ ಮಾಡಬೇಕಾದ ಕೆಲಸವನ್ನು ಬಿಟ್ಟು ಬೇರೆಯವರಿಗೆ ಕಾಂಟ್ರಾಕ್ಟ್ ಕೊಟ್ಟು ಅದನ್ನು ಬ್ಯಾಂಕ್ ಆಫ್ ಬರೋಡಾ ಎಂಬವರೊಟ್ಟಿಗೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಆ ಒಪ್ಪಂದದ ಪ್ರಕಾರ ಅವರಿಗೇನು ವೈಯಕ್ತಿಕ ಲಾಭ ಇರಬೇಕು, ಹಾಗಾಗಿ ಅವರು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಅದರಲ್ಲಿ ಕೇಳಿದರೆ ಬ್ಯಾಂಕಿಗೆಲ್ಲ ಹೇಳ್ತಾರೆ. ಅಲ್ಲಿ ಯಾರು ಹೋಗಿ ನೋಡಿದ್ರು ಸ್ಟ್ರಾಂಗ್ ರೂಮ್ ಮಾಡಿದ್ದಾರೆ, ATM ರೂಮ್ ಮಾಡಿದ್ದಾರೆ, ಹಲವು ರೀತಿಯ ನಾನಾ ರೀತಿಯ ಆಕ್ಟಿವಿಟೀಸ್ ಬ್ಯಾಂಕಿಗೆ ಸಂಬಂಧಪಟ್ಟ ಎಲ್ಲ ಫೆಸಿಲಿಟಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಇದೀಗ ನರೇಗಾ ಯೋಜನೆಯ ಅಡಿಯಲ್ಲಿ ಬ್ಯಾಂಕ್ ಆಫ್ ಬರೋಡಾ ಕಚೇರಿ ನಿರ್ಮಿಸಲಾಗ್ತಾ ಇರೋದು ಕೇಂದ್ರ ಸರ್ಕಾರದ ನಿಯಮದ ಉಲ್ಲಂಘನೆಯಾಗಿದೆ. ಅಲ್ಲದೆ ಬ್ಯಾಂಕಿಗೆ ಅಗತ್ಯವಿರುವ ಸ್ಟ್ರಾಂಗ್ ರೂಮ್ ಹಾಗೂ ಬ್ಯಾಂಕಿಗೆ ಅಗತ್ಯವಿರುವ ರೀತಿಯಲ್ಲಿ ಕಟ್ಟಡದ ಕಾಮಗಾರಿಯನ್ನ ತ್ವರಿತವಾಗಿ ನಡೆಸಲಾಗುತ್ತಿರುವುದು ಸ್ಪಷ್ಟವಾಗಿದೆ. ಆದರೆ ಜನಹಿತದಿಂದ ಕಟ್ಟಡ ನಿರ್ಮಾಣ ಮಾಡಲಾಗ್ತಾ ಇದ್ದು ಕಟ್ಟಡದಲ್ಲಿ ಪಂಚಾಯತ್ ಭವನವನ್ನೇ ಮಾಡಲಾಗುವುದು ಎಂದು ಪಂಚಾಯತ್ ಅಧ್ಯಕ್ಷ ಚೋರಾಡಿ ಅಶೋಕ್ ಶೆಟ್ಟಿ ಹೇಳಿದ್ದಾರೆ. NRIG ಹಣವನ್ನು ದುರುಪಯೋಗ ಮಾಡಿಕೊಳ್ತೀವಿ ಅಂತ ಲಾಯರ್ ನೋಟಿಸ್ ಕೂಡ ಬಂತು. ನಮ್ಗೆ ಬಂದಾಗ ನಾವು ನಾವು ಇಲ್ಲಿ ಅವ್ಯವಹಾರಕ್ಕೆ ಆತ್ಮಹತ್ಯೆ ಕೊಡೋದಿಲ್ಲ, ಜನರಿಗೆ ಒಳ್ಳೇದಾಗುವುದಾದ್ರೆ ಒಳ್ಳೇದಾಗುವ ದೃಷ್ಟಿಯಿಂದ ಆ ನಿರ್ಣಯ ತಗೊಂಡಿದ್ವಿ. ತದನಂತರ ನಾವು ತೀರ್ಮಾನ ತಗೊಂಡ್ವಿ. ಆಯ್ತು, NRIG ನಾವು 20 ಲಕ್ಷ ಇದೆ, 20 ಲಕ್ಷ ಡ್ರಾ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗ್ಲಿಲ್ಲ, ಮಾಡ್ಲೂ ಇಲ್ಲ. ನಮ್ಮ ಪ್ರೋಗ್ರೆಸ್ ಅನ್ನೋಂಥದ್ದು 10 ಲಕ್ಷಕ್ಕೆ ಸೀಮಿತ ಆಯಿತು. ಯಾಕಂದ್ರೆ ಕೂಲಿಕಾರರ ಕೊರತೆಯಿಂದ 10 ಲಕ್ಷಕ್ಕೆ ಸೀಮಿತ ಆಯಿತು. ಇನ್ನು 10 ಲಕ್ಷ ಶಾರ್ಟೇಜ್ ಇದೆ. ಗುತ್ತಿಗೆದಾರರಿಗೆ ನಾವು ಗ್ರಾಮ ಪಂಚಾಯತ್ ಪಾವತಿಸಬೇಕಾಗತ್ತೆ. ಏನು ಕಾನೂನಾತ್ಮಕವಾಗಿ ಇಲ್ಲ 10 ಲಕ್ಷ ರೂಪಾಯಿ. ಒಂದು ವೇಳೆ ಸರ್ಕಾರ ಅದಕ್ಕೆ ವಾಪಸ್ ಕಟ್ಲಿಕ್ಕೆ ಹೇಳಿದ್ರೆ ಕಟ್ಲಿಕ್ಕೆ ಕೂಡ ನಾವು ದಾನಿಗಳಿಂದ ನೆರವು ಪಡೆದು ವಾಪಸ್ ಕಟ್ಲಿಕ್ಕೆ ಕೂಡ ರೆಡಿ ಇದ್ದೇವೆ. ಮತ್ತೆ ಸರ್ಕಾರ ಬ್ಯಾಂಕ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಭವನವನ್ನೇ ಮಾಡ್ತೇವೆ. ನಾವು ಗ್ರಾಮ ಪಂಚಾಯತ್ ಆಫೀಸನ್ನೇ ಅದಾಗಿ ಪರಿವರ್ತನೆ ಮಾಡ್ತೇವೆ. ಈ ಬಗ್ಗೆ ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ದೂರು ನೀಡಲಾಗಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದು, ಸಂಬಂಧಪಟ್ಟವರು ತಕ್ಷಣ ಎಚ್ಚೆತ್ತುಕೊಂಡು ಕಾಮಗಾರಿ ತಡೆಹಿಡಿಯಬೇಕು ಮತ್ತು ನರೇಗಾ ಯೋಜನೆಯ ಹಳಿ ತಪ್ಪಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎನ್ನುವ ಮಾತು ಕೇಳಿಬಂದಿದೆ. ಇದೀಗ ಪಂಚಾಯತಿ ಭವನ ಆಗ್ಬೇಕಂತ ಇರುವಂತದ್ದು ಇದನ್ನೀಗ ಅವರು ದುರುಪಯೋಗ ಮಾಡಿ, ಜನರಿಗೆಲ್ಲ ಗೊತ್ತಿಲ್ಲದೆ ದುರುಪಯೋಗ ಮಾಡಿ ಅದನ್ನ ಬ್ಯಾಂಕಿಗಾಗಿ ಮಾಡ್ಬೇಕಂತ ಎಲ್ಲ ಕಮರ್ಷಿಯಲ್ಗೆ ಯೋಜನೆ ಕೊಟ್ಟಿದ್ದಾರೆ. ಇದು ಮಹಾತ್ಮ ಗಾಂಧಿ ಯೋಜನೆ ಅಡಿ ಇರುವಂತದ್ದು. ಇದನ್ನ ಇವರು ಈಗ ಕಮರ್ಷಿಯಲ್ ಆಗಿ ಬ್ಯಾಂಕ್ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ. ಬಡ ಜನರಿಗೆ ಏನಾದ್ರು ಸಭೆ ಆಗ್ಬೇಕು ಅದನ್ನೇ ಮಾಡ್ಬೇಕು. ಅವರು ಅದನ್ನ ಬಿಟ್ಟು ಭವನ ಆಗೋದನ್ನ ಬಿಟ್ಟು ಅವರು ಬೇರೆ ಮಾಡಿ ಕಮರ್ಷಿಯಲ್ ಮಾಡಿದ್ರೆ ಅದು ತಪ್ಪಾಗುತ್ತಲ್ಲ ಸರ್. ಮುಂದೆ ಏನೇನೋ ಪ್ರೊಸೀಜರ್ ತಗೊಳ್ಳಿ, ಗೊತ್ತಲ್ಲ ಕಾನೂನುವಾಗಿ ಏನೇನು ಮಾಡಬೇಕು ಅದನ್ನು ಮಾಡಲಿ. ಅವರು ಒಟ್ಟಾರೆಯಾಗಿ ಸದುಪಯೋಗವಾಗಬೇಕಿದ್ದ ನರೇಗಾ ಯೋಜನೆ ಈ ರೀತಿ ಹಳ್ಳ ಹಿಡಿದಿರುವುದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಈ ವಿಚಾರದಲ್ಲಿ ದುರ್ಬಳಕೆಯಾದ ನರೇಗಾ ಅನುದಾನದ ಮೊತ್ತದ ಜೊತೆಗೆ ಬಡ್ಡಿ ಸಮೇತ ಸರ್ಕಾರಕ್ಕೆ ಮರುಪಾವತಿಸುವಂತೆ ಆದೇಶಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ತಪ್ಪಿದ್ದಲ್ಲಿ ಉಗ್ರ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಸಿದ್ದಾರೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.